trigonometric functions of sum and difference of two angles. ಸೊ ಈ ವಿಡಿಯೋನಲ್ಲಿ ಎರಡು ಆ್ಯಂಗಲ್ಗಳ ಸಮ್ಮು ಅಥವಾ ಡಿಫರೆನ್ಸ್ ಹೊಂದಿರುವಂಥ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಗಳನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡೋದು ಅಂತ ಡಿರೈವ್ ಮಾಡೋಣ ಇಲ್ಲಿ. ಫಾರ್ ದ್ಯಾಟ್ ಐ ಹ್ಯಾವ್ ಕನ್ಸಿಡರ್ಡ್ ಎ ಯೂನಿಟ್ ಸರ್ಕಲ್. ಆಲ್ರೆಡಿ ಮೆನಿ ಟೈಮ್ಸ್ ಐ ಹ್ಯಾವ್ ಟೋಲ್ಡ್ ಯು ದ್ಯಾಟ್ ಯು ಮೇ ಕನ್ಸಿಡರ್ ಎ ಸರ್ಕಲ್ ಆಫ್ ಎನಿ ರೇಡಿಯಸ್, but for the sake of simplicity I have considered a unit circle. Consider a unit circle. Consider a unit circle. So with center O. So center ಎಲ್ಲಿದೆ ಅಂತಂದ್ರೆ O ಹತ್ರ ಇದೆ. Let angle P4OP1 angle P4OP1 will be equal to x. Let it be equal to x. And angle P1OP2 angle P1OP2 be y. So P4OP1 x ಆದರೆ P1OP2 y ಆದರೆ P4 ಇಂದ P2 ಗೆ P4OP2 angle P4OP2. ಸೊ ಇದೇನಾಗುತ್ತೆ ಅಂತಂದ್ರೆ ಆಂಗಲ್ ಇಟ್ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ. ಯಾಕಂದ್ರೆ ಇಲ್ಲಿಂದ ಇಲ್ಲಿಗೆ ಎಕ್ಸ್ ಇದೆ, P1 ಇಂದ P2 ಗೆ ವೈ ಇದೆ. ಸೊ ಟೋಟಲ್ ಇಲ್ಲಿಂದ ಇಲ್ಲಿಗೆ ಅಂದ್ರೆ P4 ಇಂದ P2 ಗೆ ಎಕ್ಸ್ ಪ್ಲಸ್ ವೈ ಆಗುತ್ತೆ. ಸೊ ದಟ್ ಆಂಗಲ್ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ. ಅಂಡ್ ಇನ್ ದ ಸೇಮ್ ವೇ P4OP3 this angle is equal to minus y. ಯಾಕೆ ಇದು ಮೈನಸ್ ವೈ ಅಂತಂದ್ರೆ ಇಟ್ ಈಸ್ ಮೆಜರ್ಡ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್. ಕ್ಲಾಕ್ ವೈಸ್ ಡೈರೆಕ್ಷನ್ ಮೆಜರ್ ಮಾಡಿರೋದ್ರಿಂದ ಇಟ್ ವಿಲ್ ಬಿ ಟೇಕನ್ ಆಸ್ ಮೈನಸ್ ವೈ. ಅಂದ್ರೆ ಇಲ್ಲಿ ಎಷ್ಟು ಆಂಗಲ್ ತಗೊಂಡಿದ್ವೋ ಇಲ್ಲಿ ಕೂಡ ಅಷ್ಟೇ ಆಂಗಲ್ ತಗೊಂಡಿದೀವಿ ಅಂತ. ಅಂದ್ರೆ P1OP2 ಎಷ್ಟು ತಗೊಂಡಿದ್ವೋ ಆಂಗಲ್ಲು ಅಷ್ಟೇ ಆಂಗಲ್ನ P4 ಇಂದ ಮೆಜರ್ ಮಾಡಿದೀವಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಅಂತ ಅರ್ಥ. ದೇರ್ಫೋರ್ ಇದು ವೈ ಆದರೆ ಇದು ಮೈನಸ್ ವೈ. ಸೊ ಈ ರೀತಿ ಇರೋಂಥ ಒಂದು ರೆಫರೆನ್ಸ್ ಆ್ಯಂಗಲ್ಗಳನ್ನು ತಗೊಂಡಿದ್ದೀವಿ. ಸೊ ಎಕ್ಸ್ ಇದೆ, ಇನ್ನೊಂದು ಆ್ಯಂಗಲ್ ವೈ ಇದೆ. ಸೊ ಅವೆರಡರ ಸಮ್ ಎಕ್ಸ್ ಪ್ಲಸ್ ವೈ ಇದೆ. ಓಕೆ, ಈಗ ಅಬ್ಸರ್ವ್ ದ ಟ್ರಯಾಂಗಲ್ಸ್. ಎರಡು ಆಮೇಲೆ ಜಾಯಿನ್ ಮಾಡ್ತಿದ್ದೀವಿ ಯಾವುದನ್ನಂತಂದ್ರೆ P1 ಅನ್ನ P3ಗೆ, P2ನ P4ಗೆ ಜಾಯಿನ್ ಮಾಡ್ತಿದ್ದೀವಿ. ಜಾಯಿನ್ ನಾನು ಆಲ್ರೆಡಿ ಜಾಯಿನ್ ಮಾಡಿರೋ ಫಿಗರ್ನ ನಾನು ಇಲ್ಲಿ ತಗೊಂಡಿದ್ದೀನಿ. ಜಾಯಿನ್ P1 with P3 and P2 with P4. P1 ಅನ್ನ P3ಗೆ, P2ನ P4ಗೆ ಏನು ಮಾಡಿದ್ದೀವಿ ಅಂತಂದ್ರೆ ಜಾಯಿನ್ ಮಾಡಿದ್ವಿ. ಈ ರೀತಿ ಜಾಯಿನ್ ಮಾಡಿದಾಗ ವಿ ವಿಲ್ ಗೆಟ್ ಟೂ ಟ್ರಯಾಂಗಲ್ಸ್. ಸೊ ವಿ ಗೆಟ್ ಟೂ ಟ್ರಯಾಂಗಲ್ಸ್. ಯಾವುದು ಅಂತಂದ್ರೆ ಒನ್ ಟ್ರಯಾಂಗಲ್ ಈಸ್ ಟ್ರಯಾಂಗಲ್ P1OP3, ಟ್ರಯಾಂಗಲ್ P1OP3 and triangle P4OP2. ಸೊ ಈ ರೀತಿ ಎರಡು ಟ್ರಯಾಂಗಲ್ಸ್ ಸಿಗುತ್ತೆ. ಇಫ್ ಯು ಅಬ್ಸರ್ವ್ ಕೇರ್ಫುಲಿ ದೀಸ್ ಟೂ ಟ್ರಯಾಂಗಲ್ಸ್ ಆರ್ ಕಾಂಗ್ರುಯೆಂಟ್ ಟು ಈಚ್ ಅದರ್. ಹೆಂಗೆ ಅದು ಕಾಂಗ್ರುಯೆಂಟು, ಯಾವ ರೂಲ್ ಪ್ರಕಾರ ಕಾಂಗ್ರುಯೆಂಟ್ ಅಂತ ನೋಡೋದಾದ್ರೆ ಈ ಎರಡು ಟ್ರಯಾಂಗಲ್ನ ನಾನಿಲ್ಲಿ ಸಪ್ರೇಟ್ ಆಗಿ ತಗೊಳ್ತೀನಿ, ಅಥವಾ ಅದೇ ಫಿಗರಲ್ಲೇ ನಾನು ಅಬ್ಸರ್ವ್ ಮಾಡೋದಾದ್ರೆ P1OP3 ನೋಡಿ, P1OP3 ನಲ್ಲಿ OP1 ಮತ್ತು OP3 ಇವೆರಡು ರೇಡಿಯೈ ಆಫ್ ದ ಸರ್ಕಲ್. P4OP2 ಈ ಟ್ರಯಾಂಗಲ್ ಅಲ್ಲಿ OP4 ಅಂಡ್ OP2 ದೀಸ್ ಟು ಆರ್ ರೇಡಿಯೈ ಆಫ್ ದ ಸೇಮ್ ಸರ್ಕಲ್. ಹಾಗಾದ್ರೆ OP1, OP3, OP2, OP4 ಈ ನಾಲ್ಕು ಸೈಡ್ಗಳು ಅಥವಾ ರೇಡಿಯೈಗಳು ಈಕ್ವಲ್ ಆಗಿರುತ್ತೆ. ದೇರ್ಫೋರ್ ಟೂ ಸೈಡ್ಸ್ ಆಫ್ ಟೂ ಟ್ರಯಾಂಗಲ್ಸ್ ಆರ್ ಈಕ್ವಲ್. ಸೊ ಅದನ್ನ ಸಪ್ರೇಟ್ ಆಗಿ ತಗೊಂಡು ಎಕ್ಸ್ಪ್ಲೇನ್ ಮಾಡೋದಾದ್ರೆ ಇದೊಂದು ಟ್ರಯಾಂಗಲ್ ತಗೊಳ್ಳೋಣ, ಇನ್ನೊಂದು ಟ್ರಯಾಂಗಲ್ ತಗೊಳ್ಳೋಣ. ಆಕ್ಚುಲಿ ಜಸ್ಟ್ ರೆಫರೆನ್ಸಿಗೆ ಈ ರೀತಿ ತಗೊಂಡಿದ್ದೀನಿ. ಇದು P1 P3 ಆಗಿರಲಿ, P2 P4 ಆಗಿರಲಿ. ಸೊ OP1 ರೇಡಿಯಸ್, OP3 ರೇಡಿಯಸ್, OP2 ರೇಡಿಯಸ್, OP4 ರೇಡಿಯಸ್. ನೋಡಿ ಇಲ್ಲಿ ಜಸ್ಟ್ ಡ್ರಾ ಮಾಡಿದಾಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ.
ಬಟ್ ಆ್ಯಕ್ಚುಲಿ ಇದ್ರ ಒಳಗಡೆ ಇರೋದು ರೇಡಿಯಸ್ಗಳು. ಸೊ ರೇಡಿಯಸ್ ಅಂದರೆ ಸೇಮ್ ಇರುತ್ತೆ ಲೆಂತ್. ಒಂದು ನಿಮಿಷ ಇರಿ, ಅದನ್ನು ಕರೆಕ್ಟಾಗಿ ಇದು ಮಾಡಿಬಿಡೋಣ. ಯಾಕಂದರೆ ಇಲ್ಲಿ ನಾವು ತಗೊಳ್ಳೋದು ಇವೆರಡೂ ಕಾಂಗ್ರಿಯೆಂಟ್ ಅಂತ ತಗೊಳ್ತೀವಿ, ಬಟ್ ಸುಮ್ಮನೆ ತಗೊಂಡ್ರೆ ಅದು ಅರ್ಥ ಇರಲ್ಲ. ವಿ ಹ್ಯಾವ್ ಟು ಪ್ರೂವ್ ದಟ್ ದೇ ಆರ್ ಆ್ಯಕ್ಚುಲಿ ಕಾಂಗ್ರಿಯೆಂಟ್. ಈ ರೀತಿ ಕಾಣ್ತವೆ ಆ್ಯಕ್ಚುಲಿ, ಹೌದಾ? ಇದರದ್ದೊಂದು ಕಾಪಿ ತಗೊತೀನಿ. ಎಸ್, ಈ ರೀತಿ ಇರುತ್ತೆ ನೋಡಿ. ಓ ಎಲ್ಲಿದೆ ಅಂತಂದರೆ ಇಲ್ಲಿದೆ. ಓ ಈಸ್ ಹಿಯರ್. ಇದು P1 ಆದರೆ ಇದು P3 ಆಗಿರುತ್ತೆ, ಇದು P4 ಆದರೆ ಇದು P2 ಆಗಿರುತ್ತೆ. OP1 ಆ್ಯಂಡ್ OP3 ದೀಸ್ ಟು ಆರ್ ರೇಡಿಯೈ. Similarly, OP4 and OP2, these two are also radii. So, ಈ ಲೆಂತು ಮತ್ತು OP4 OP2 ಈ ಎರಡು ಲೆಂತ್ಗಳು ಈಕ್ವಲ್ ಆಗಿರ್ತವೆ. ಸೊ ಎರಡು ಟ್ರಯಾಂಗಲ್ ಅಲ್ಲಿ ಎರಡು ಸೈಡ್ಗಳು ಈಕ್ವಲ್ ಬಂತು. ಈಗ ಈ ಆಂಗಲ್ ಅಬ್ಸರ್ವ್ ಮಾಡಿ, ಯಾವುದು ಅಂದರೆ P1OP3. P1OP3 ಎಷ್ಟಿದೆ ಅಂತಂದರೆ ಇಲ್ಲಿಂದ ಇಲ್ಲಿಗೆ y ಇದೆ, ಇಲ್ಲಿ ಎಷ್ಟು ಆಂಗಲ್ ಇದೆ ಅದು ಗೊತ್ತಿಲ್ಲ ನನಗೆ, ಥೀಟಾ ಅಂತ ಅನ್ಕೊಳ್ಳಿ. ಸೊ P1OP3 ಎಷ್ಟಿದೆ ಅಂತಂದ್ರೆ y ಪ್ಲಸ್ ಥೀಟಾ. ಅದೇ ರೀತಿ P4OP2 ಅಬ್ಸರ್ವ್ ಮಾಡಿ, ಇದು ಕೂಡ ಇದು ನೆಗೆಟಿವ್ ಯಾಕಿದೆ ಅಂತಂದ್ರೆ ಕ್ಲಾಕ್ ವೈಸ್ ಡೈರೆಕ್ಷನ್ ಮೆಜರ್ ಮಾಡಿ ಸಲುವಾಗಿ ನೆಗೆಟಿವ್ ಇದೆ ಅಷ್ಟೇ. ಬಟ್ ಅದರ ಏನಂತಾರೆ ನ್ಯೂಮರಿಕಲ್ ವ್ಯಾಲ್ಯೂ ಅಂತ ನೋಡಿದಾಗ ಆಕ್ಚುಲಿ ಇಟ್ ಈಸ್ y. ನ್ಯೂಮರಿಕಲ್ ವ್ಯಾಲ್ಯೂ ಈಸ್ y ಪ್ಲಸ್ ಥೀಟಾ. ಸೊ ಈ ಆಂಗಲ್ ಕೂಡ ಎಷ್ಟಿದೆ ಅಂತಂದ್ರೆ y ಪ್ಲಸ್ ಥೀಟಾ ಇದೆ. ಸೊ ಎರಡು ಟ್ರಯಾಂಗಲ್ ಅಲ್ಲಿ ಎರಡು ಸೈಡ್ಗಳು ಮತ್ತು ಆ ಎರಡು ಸೈಡ್ಗಳಿಂದ ಫಾರ್ಮ್ ಆದಂಥ ಆಂಗಲ್ ಈಕ್ವಲ್ ಆಗಿದೆ ನೋಡಿ. y ಪ್ಲಸ್ ಥೀಟಾ ಯಾವುದರಲ್ಲಿ P1OP3 ನಲ್ಲಿ y ಪ್ಲಸ್ ಥೀಟಾ, ಅದೇ ರೀತಿ P4OP2 ನಲ್ಲಿ y ಪ್ಲಸ್ ಥೀಟಾ. ಸೊ ಎರಡೂ ಟ್ರಯಾಂಗಲ್ ಅಲ್ಲಿ ಎರಡು ಸೈಡ್ಗಳು ಅದರಿಂದ ಫಾರ್ಮ್ ಆದಂಥ ಆಂಗಲ್ಗಳು ಈಕ್ವಲ್ ಆಗಿರೋದ್ರಿಂದ by using postulate ಯಾವುದು SAS postulate, we can say that these two triangles are congruent. So by SAS postulate, we can say by SAS postulate, this implies triangle P1OP3 is congruent to triangle P4OP2. These two triangles are congruent. Congruent ಅಂದಮೇಲೆ ಎಲ್ಲ ಸೈಡ್ಗಳು ಈಕ್ವಲ್ ಆಗಿರ್ತವೆ. ಎಲ್ಲ ಸೈಡ್ಗಳು ಈಕ್ವಲ್ ಆಗಿರ್ತವೆ ಅಂತಂದ್ರೆ ನಮಗೆ ಬೇಕಾಗಿರೋದು P1P3 and P4P2. So P1P3 will be equal to, this implies P1P3 will be equal to P4P2. ಸೊ ಎರಡು ಸೈಡ್ಗಳು ಈಕ್ವಲ್ ಆಗಿದೆ ಅಂದರೆ ಅದರ ಸ್ಕ್ವೇರ್ಗಳು ಕೂಡ ಈಕ್ವಲ್ ಆಗಿರುತ್ತೆ. therefore P1P3 ಸ್ಕ್ವೇರ್ will be equal to P4P2 ಸ್ಕ್ವೇರ್. ಯಾಕೆ ತಗೊಂಡಿದ್ದೀನಿ ಅಂತಂದ್ರೆ P1 ಅಂದ್ರೆ ಒಂದು ಕೋಆರ್ಡಿನೇಟ್, P2 ಅಂತಂದ್ರೆ ಇನ್ನೊಂದು ಕೋಆರ್ಡಿನೇಟ್, ಮತ್ತು ಆ ಕೋಆರ್ಡಿನೇಟ್ಗಳು ಆಲ್ರೆಡಿ ಇಲ್ಲಿದೆ ನೋಡಿ. ಸೊ P1 ನ ಕೋಆರ್ಡಿನೇಟ್ ಏನು 1,0. ಇಲ್ಲಿ x ಆಗಿರೋದ್ರಿಂದ P1 ನ ಕೋಆರ್ಡಿನೇಟು cos x sin x, ಯಾಕಂದ್ರೆ ಆಂಗಲ್ x ಇದೆ. P2 ನ ಕೋಆರ್ಡಿನೇಟ್ಸು cos ಆಫ್ x ಪ್ಲಸ್ y sin ಆಫ್ x ಪ್ಲಸ್ y, ಯಾಕಂದ್ರೆ x ಪ್ಲಸ್ y ಇರೋದ್ರಿಂದ. ಇನ್ನು P3 ನ ಕೋಆರ್ಡಿನೇಟ್ಸು cos ಆಫ್ ಮೈನಸ್ y sin ಆಫ್ ಮೈನಸ್ y. P4 ನ ಕೋಆರ್ಡಿನೇಟ್ಸು 1,0. ಸೊ ಈ ಕೋಆರ್ಡಿನೇಟ್ಸ್ಗಳನ್ನ ನಾವೇನು ಮಾಡ್ತೀವಿ ಇಲ್ಲಿ ಯೂಸ್ ಮಾಡ್ತೀವಿ ಬೈ ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ. P1P3 ಅಂತಂದ್ರೆ ಲೆಂತ್ ಆಫ್ P1P3, ಇದು P1P3 ನ ಲೆಂತ್ ಅಂತ ಅರ್ಥ. P4P2 ಅಂತಂದ್ರೆ ಈ ಲೈನಿನ ಲೆಂತ್. ಸೊ ಲೆಂತ್ ನ ಫೈಂಡ್ ಮಾಡೋಕ್ಕೆ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಬಹುದು. ಡಿಸ್ಟೆನ್ಸ್ ಫಾರ್ಮುಲಾ ಏನಿದೆ, ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಸೊ D ಈಕ್ವಲ್ ಟು ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 minus y1 whole square. So squaring on both side ಮಾಡಿದ್ರೆ d square will be equal to
ರೂಟ್ ಆಫ್ ಎಕ್ಸ್ ಟು ಮೈನಸ್ ರೂಟ್ ಹೋಗಿಬಿಡ್ತದೆ. ಸೊ ಇಲ್ಲಿ ರೂಟ್ ಹೋಗಿ ಸ್ಕ್ವೇರ್ ರೂಟ್ ಒಳಗಡೆ ಏನು ಉಳಿದಲ್ಲ ಅದು ಮಾತ್ರ ಇರ್ತದೆ. ಸೊ ಡಿ ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಉಳಿತು. ಇಲ್ಲಿ ಡಿ ಸ್ಕ್ವೇರ್ ಯಾಕೆ ತಗೊಂಡಿದ್ದೀನಿ ಅಂತಂದ್ರೆ ಇಲ್ಲಿ ನೋಡಿ P1 P3 ಸ್ಕ್ವೇರ್ P4 P2 ಸ್ಕ್ವೇರ್ ಅಂತ ತಗೊಂಡಿದ್ದೆನಲ್ಲ ಅದಕ್ಕೆ. ನೆನ್ಪಿಟ್ಕೊಳ್ಳಿ, P1 ಅಂತಂದ್ರೆ ಕಾಸ್ ಎಕ್ಸ್ ಸೈನ್ ಎಕ್ಸ್, P1 ಅಂದ್ರೆ ಕಾಸ್ ಎಕ್ಸ್ ಸೈನ್ ಎಕ್ಸ್, P2 ಅಂದ್ರೆ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ. ಇವುಗಳನ್ನ ನಾನು ಯೂಸ್ ಮಾಡ್ಕೊಳ್ತೀನಿ ಅದಕ್ಕೆ. ಓಕೆ ನೋಡಿ, P1 ಅಂದ್ರೆ ಕಾಸ್ ಎಕ್ಸ್ ಸೈನ್ ಎಕ್ಸ್, P2 ಅಂತಂದ್ರೆ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ. ಸಿಮಿಲರ್ಲಿ P3 ಅಂತಂದ್ರೆ ಕಾಸ್ ಆಫ್ ಮೈನಸ್ ವೈ ಸೈನ್ ಆಫ್ ಮೈನಸ್ ವೈ. ಆ್ಯಂಡ್ P4 ಏನಿದೆ 1,0. ಸೊ ಇಷ್ಟನ್ನು ನಾನು ಇಲ್ಲಿ ಯೂಸ್ ಮಾಡ್ಕೊಳ್ತೀನಿ. ನಾವು ಇದು ಇಕ್ವೇಶನ್ ಸ್ಟಾರ್ ಆಗಿರಲಿ. ಫಸ್ಟ್ ಏನು ಮಾಡ್ತೀನಿ, P1 P3 ಸ್ಕ್ವೇರ್ ಫೈಂಡ್ ಮಾಡ್ತೀನಿ. P1 P3 ಸ್ಕ್ವೇರ್ ಅಂತಂದರೆ ಸ್ಕ್ವೇರ್ ರೂಟ್ ಇರಲ್ಲ, x2 ಮೈನಸ್ x1 ಹೋಲ್ ಸ್ಕ್ವೇರ್ ಅದು ಮಾತ್ರ ಇರ್ತದೆ. P1 ಇಲ್ಲಿದೆ, P3 ಇಲ್ಲಿದೆ ನೋಡಿ. x2 ಮೈನಸ್ x1 ಸ್ಕ್ವೇರ್ ಅಥವಾ x1 ಮೈನಸ್ x2 ಸ್ಕ್ವೇರ್ ನೀವು ಹೆಂಗಾದ್ರೂ ತಗೋಬೋದು. ಸೊ ನಾನು ಕಾಸ್ ಎಕ್ಸ್ ಮೈನಸ್ ಕಾಸ್ ವೈ ಹೋಲ್ ಸ್ಕ್ವೇರ್ ಅಂತ ತಗೋತೀನಿ. x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಸೊ y2ನ ಸೈನ್ ಎಕ್ಸ್ ಅಂತ ತಗೊಳ್ತೀನಿ, y2 ಮೈನಸ್ y1 ಅಂತಂದರೆ ಸೈನ್ ಆಫ್ ಮೈನಸ್ ವೈ ಅಂತ ತಗೊಳ್ತೀನಿ ಹೋಲ್ ಸ್ಕ್ವೇರ್. ಓಕೆ ನೋಡಿ, x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಈಗ ಎಕ್ಸ್ಪ್ಯಾಂಡ್ ಮಾಡೋಣ. ಅದಕ್ಕೂ ಮುಂಚೆ ಒಳಗಡೆ ಕಾಸ್ ಎಕ್ಸ್ ಮೈನಸ್ ಕಾಸ್ ಆಫ್ ಮೈನಸ್ ಎಕ್ಸ್ ಅಂತಂದರೆ ಕಾಸ್ ಎಕ್ಸ್ ಏನೆ. ಸೊ ಇಲ್ಲಿ y ಇದೆ, y ಕಾಸ್ ವೈ ಹೋಲ್ ಸ್ಕ್ವೇರ್ ಪ್ಲಸ್ ಸೈನ್ ಎಕ್ಸ್ ಸೈನ್ ಆಫ್ ಮೈನಸ್ ವೈ ಅಂತಂದರೆ ಮೈನಸ್ ಸೈನ್ ವೈ. ಸೊ ಈ ಮೈನಸ್ ಏನಾಗುತ್ತೆ ಅಲ್ಲಿಗೆ ಪ್ಲಸ್ ಆಗುತ್ತೆ, ಸೈನ್ ವೈ ಹೋಲ್ ಸ್ಕ್ವೇರ್. ಇಟ್ ಈಸ್ ಈಕ್ವಲ್ ಟು ಎ ಮೈನಸ್ ಬಿ ಹೋಲ್ ಸ್ಕ್ವೇರು, ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಸೊ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಪ್ಲೈ ಮಾಡಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತಂದರೆ ಕಾಸ್ ಸ್ಕ್ವೇರ್ ವೈ ಮೈನಸ್ 2 ಕಾಸ್ ಎಕ್ಸ್ ಕಾಸ್ ವೈ ಪ್ಲಸ್ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದೆ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತಂದರೆ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ವೈ ಪ್ಲಸ್ 2 ಸೈನ್ ಎಕ್ಸ್ ಸೈನ್ ವೈ, ಸೈನ್ ಎಕ್ಸ್ ಸೈನ್ ವೈ. ಈಗ ಸೈನ್ ಸ್ಕ್ವೇರ್ ಎಕ್ಸ್ ಕಾಸ್ ಸ್ಕ್ವೇರ್ ಎಕ್ಸ್ ಎರಡನ್ನು ಆ್ಯಡ್ ಮಾಡಿದರೆ 1 ಬರುತ್ತೆ ಐಡೆಂಟಿಟಿ ಯೂಸ್ ಮಾಡಿದಾಗ. ಅಗೇನ್ ಕಾಸ್ ಸ್ಕ್ವೇರ್ ವೈ ಪ್ಲಸ್ ಸೈನ್ ಸ್ಕ್ವೇರ್ ವೈ ಅದು ಕೂಡ 1 ಬಂತು. ಬಿಕಾಸ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಈಕ್ವಲ್ ಟು 1, ಸೈನ್ ಸ್ಕ್ವೇರ್ ವೈ ಪ್ಲಸ್ ಕಾಸ್ ಸ್ಕ್ವೇರ್ ವೈ ಈಕ್ವಲ್ ಟು 1. ಈಗ ಈ ಎರಡರಿಂದ 2 ಕಾಮನ್ ತೆಗಿರಿ, ಮೈನಸ್ 2ನೇ ಕಾಮನ್ ತೆಗೆದು ಬಿಡ್ತೀನಿ. ಮೈನಸ್ 2 ಕಾಮನ್ ತೆಗೆದ್ರೆ ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಇಲ್ಲಿ ಮೈನಸ್ 2 ಕಾಮನ್ ತೆಗೆದ್ರಿಂದ ಇಲ್ಲಿ ಪ್ಲಸ್ ಹೋಗಿ ಮೈನಸ್ ಆಗ್ತದೆ, ಮೈನಸ್ ಸೈನ್ ಎಕ್ಸ್ ಸೈನ್ ವೈ. ಸೊ ಇದು ಏನು ಅಂತಂದರೆ P1 P3 ಸ್ಕ್ವೇರ್. ಇದೇ ರೀತಿ P4 P2 ಸ್ಕ್ವೇರ್ ಕಂಡುಹಿಡಿಯೋಣ. ಅಗೇನ್ P4 P2 ಸ್ಕ್ವೇರ್ ಇಟ್ ಈಸ್ ಈಕ್ವಲ್ ಟು P4 ಯಾವುದು ಇದು P2 ಅದು P4 ಇದು x2 ಮೈನಸ್ x1 ಹೋಲ್ ಸ್ಕ್ವೇರ್ ಅಲ್ಲ. ಓಕೆ, ಕಾಸ್ ಎಕ್ಸ್ ಪ್ಲಸ್ ವೈ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಅಂದರೆ 0ನೇ, y2 ಮೈನಸ್ y1 ಹೋಲ್ ಸ್ಕ್ವೇರ್. ಸೊ ಇಟ್ ಈಸ್ ಈಕ್ವಲ್ ಟು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇದು. ಸೊ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab, ಬಿ ಅಂದರೆ 1 ಇರೋದ್ರಿಂದ ಜಸ್ಟ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ, ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ. ಇಲ್ಲಿ 0 ಇರೋದ್ರಿಂದ ವ್ಯಾನಿಷ್ ಆಗ್ತದೆ, ಸೈನ್ ಸ್ಕ್ವೇರ್ ಆಫ್ ಎಕ್ಸ್ ಪ್ಲಸ್ ವೈ ಅಷ್ಟೇ, ಸೈನ್ ಸ್ಕ್ವೇರ್ ಆಫ್ ಎಕ್ಸ್ ಪ್ಲಸ್ ವೈ. ಸೊ ಅಬ್ಸರ್ವ್ ಹಿಯರ್, ಸೈನ್ ಸ್ಕ್ವೇರ್ ಆಫ್ ಎಕ್ಸ್ ಪ್ಲಸ್ ವೈ ಕಾಸ್ ಸ್ಕ್ವೇರ್ ಆಫ್ ಎಕ್ಸ್ ಪ್ಲಸ್ ವೈ
ಎರಡನ್ನು ಆ್ಯಡ್ ಮಾಡಿದ್ರೆ ವಿ ಗೆಟ್ 1 ಬೈ ಐಡೆಂಟಿಟಿ. ಸೊ 1 ಪ್ಲಸ್ ಇಲ್ಲಿ 1 ಇದೆ 1 ಮೈನಸ್ 2 ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ. ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ. ಓಕೆ, ಇದು ಇಕ್ವೇಶನ್ 1. ಇದು ಇಕ್ವೇಶನ್ 2. ಬೈ ಸ್ಟಾರ್ 1 ಈಸ್ ಈಕ್ವಲ್ ಟು 2. ನೋಡಿ ಸ್ಟಾರ್ ಏನು ಹೇಳ್ತದೆ, P1 P3 ಸ್ಕ್ವೇರ್ ಈಸ್ ಈಕ್ವಲ್ ಟು P4 P2 ಸ್ಕ್ವೇರ್ ಅಂತ ಹೇಳ್ತದೆ. ಸೊ ಇಕ್ವೇಶನ್ 1 ಶುಡ್ ಬಿ ಈಕ್ವಲ್ ಟು ಇಕ್ವೇಶನ್ 2. ಸೊ ಎರಡನ್ನು ಏನು ಮಾಡಿ ಈಕ್ವೇಟ್ ಮಾಡಿ. ರೈಟ್. ಓಕೆ, ಈಗ 1 ಈಕ್ವಲ್ ಟು 2. 1 ಈಸ್ ಈಕ್ವಲ್ ಟು 2. ದೇರ್ಫೋರ್ 1 ಪ್ಲಸ್ 1 ಮೈನಸ್ 2 ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 1 ಪ್ಲಸ್ 1 ಮೈನಸ್ 2 ಇಂಟು ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ. ಸೊ ಇಷ್ಟಿದೆ. ಸೊ ಎರಡು ಕಡೆ ಅಬ್ಸರ್ವ್ ಮಾಡಿ, 1 ಪ್ಲಸ್ 1 ಇಸ್ 2, ಈ 2 ಕ್ಯಾನ್ಸಲ್, ಈ ಮೈನಸ್ 2 ಈ ಮೈನಸ್ 2 ಕ್ಯಾನ್ಸಲ್. ಸೊ ಕ್ಯಾನ್ಸಲ್ ಆದರೆ ಫೈನಲಿ ವಿ ಗೆಟ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ರಿಸಲ್ಟ್. ಸೊ ಒಂದು ಫಾರ್ಮುಲಾ ಬಂತು ನಮಗೆ ಈಗ, ಏನು ಅಂತಂದರೆ cos of x plus y is equal to cos x cos y minus sin x sin y. It is very important result. ನೋಡಿ, sum of two angles ಇದೆ ಇಲ್ಲಿ. ಸೊ ಇದನ್ನ ನಾವೇನು ಮಾಡಬೇಕಾಗಿತ್ತು, ಆ್ಯಕ್ಚುಲಿ ಡಿರೈವ್ ಮಾಡಬೇಕಾಗಿತ್ತು. ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಡಿರೈವ್ಡ್. ಸೊ ಇದೇ ಎಕ್ಸ್ಪ್ರೆಷನಲ್ಲಿ ನಾವೇನಾದರೂ ವೈನ ಮೈನಸ್ ವೈ ಇಂದ ರೀಪ್ಲೇಸ್ ಮಾಡಿದರೆ, ರೀಪ್ಲೇಸ್ ವೈ ಬೈ ಮೈನಸ್ ವೈ ಅಥವಾ ವೈ ವಿತ್ ಮೈನಸ್ ವೈ ರೀಪ್ಲೇಸ್ ಮಾಡಿದ್ರೆ ಏನಾಗುತ್ತೆ, ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಕಾಸ್ ಎಕ್ಸ್ ಕಾಸ್ ಆಫ್ ಮೈನಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ಆಫ್ ಮೈನಸ್ ವೈ ಆಯಿತು. ಸೊ ಲೆಫ್ಟ್ ಸೈಡ್ ಹಾಗೆ ಇರುತ್ತೆ, ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಇಟ್ ವಿಲ್ ಬಿ ಆಸ್ ಇಟ್ ಈಸ್, ಇಟ್ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಇಂಟು cos of minus theta is cos theta. Therefore, cos of minus y is cos y. Minus sin x. Sin of minus y will be minus sin y. So, r1 minus e 1 minus multiply agi, it will become plus sin y. So, idu hosa formula. Cos of x plus y equal to cos x cos y minus sin x sin y anta idre, cos of x minus y enagirutte, it will be equal to cos x cos y plus sin x sin y. ಸೊ ಇದು ಇನ್ನೊಂದು ಫಾರ್ಮುಲಾ. ಸೊ ಇಲ್ಲಿಂದ ಡಿರೈವ್ ಆಗಿರೋದು.